ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಜಾನಕಮ್ಮನ್ನ ಹೇಗಾದ್ರೂ ಮಾಡಿ ಕರ್ಕೊಂಡ್ ಬರ್ಬೇಕು ಅಂತ ಬಹಳ ಒಂದು ಆಸೆ ಇಟ್ಕೊಂಡಿದ್ವಿ. ಸಡನ್ ಆಗಿ ಈ ರೀತಿ ಒಂದು ನ್ಯೂಸ್ ಬರ್ಬೇಕಾದ್ರೆ ಒಂದು ರೀತಿ ಗಾಯಕನಾಗಿ ಅಷ್ಟೇ ಅಲ್ಲದೆ ಅವರ ಹಾಡುಗಳ ಒಬ್ಬ ಶಿಷ್ಯನಾಗಿ, ಯಾಕಂದ್ರೆ ನಾವೆಲ್ಲರೂ ಇವರ ಹಾಡುಗಳಿಂದ ಕಲಿತದ್ದು. ನಮ್ಗೊಂದು ಕಡೆ ಮನೋರಂಜನೆ ಆದ್ರೆ ಇನ್ನೊಂದು ಕಡೆ ಕಲಿಕೆ. ಅವ್ರ ಹಾಡುಗಳನ್ನ ಕೇಳ್ತಾ ಇದ್ರೆ ಕಲಿತೀವಿ. ಓ, ಈ ಪದವನ್ನ ಹೀಗೆ ಉಚ್ಚಾರ ಮಾಡಿದ್ರ, ಈ ಹಾಡನ್ನ ಹೀಗೆ ಹಾಡಿದ್ರ, ಇದರಲ್ಲಿ ಈ ರೀತಿ ಭಾವ ತುಂಬಿದ್ರ, ಮತ್ತೆ ಒಂದ ಎರಡ ಸಾವಿರಾರು ಹಾಡುಗಳಲ್ಲಿ ಇಷ್ಟು ಭಾಷೆಗಳಲ್ಲಿ ಜೀವ ತುಂಬಿ ಆ ಜೀವ ಇವತ್ತು ಮೈಸೂರಿನಲ್ಲಿ ಈ ರೀತಿ ಇದ್ದಾರೆ ಅಂದ್ರೆ ಒಂದು ಕ್ಷಣ ನಂಬಲಿಕ್ಕೆ ಬಹಳ ಕಷ್ಟ. ಆದ್ರೆ ಇವತ್ತು ದಿನ ಇದೇ ಸತ್ಯ. ಇದನ್ನ ಬಹಳ ಒಪ್ಕೊಳ್ಳೋದೇ ಬಹಳ ಕಷ್ಟ. ಆದ್ರೂ ಕೂಡ ಇಂಥ ಮಹನೀಯರು ಒಂದು ರೀತಿ ಏನ್ ಹೇಳ್ತಾರೆ, ಶಾಶ್ವತವಾಗಿ ಹಿರಿಕರು ಹೇಳೋಗೆ ಸೂರ್ಯ ಚಂದ್ರ ಇರೋವರೆಗೂ ಇವರೆಲ್ಲರೂ ನಮ್ಮೊಂದಿಗೆ ಶಾಶ್ವತವಾಗಿರ್ತಾರೆ. ಯಾಕಂದ್ರೆ ಅವರು ಮಾಡಿರುವಂತಹ ಕೆಲಸ ಅಷ್ಟೇ ಅಲ್ಲದೆ ಅವರ ಮನಸ್ಸು, ಅವರ ಹೃದಯ, ಅವರು ನಡ್ಕೊಂಡಂತಹ ರೀತಿ ಯಾರಿಗೂ ಯಾವ ರೀತಿಯಾದಂತಹ ತೊಂದರೆಯನ್ನ ಕೊಡದೆ ಎಲ್ರಿಗೂ ಕೇವಲ ಆನಂದವನ್ನ ಮಾತ್ರ ಕೊಟ್ಟು ಹಾಡುಗಳ ಮೂಲಕ, ಅವರ ಮಾತುಗಳ ಮೂಲಕ. ಮತ್ತೆ ನಾನು ಅನೇಕ ವಿಡಿಯೋಸ್ ಅಲ್ಲಿ ನೋಡಿದ್ದೀನಿ, ಕೆಲವರು ಹೊಸಬ್ರನ್ನ ಅವರು ಅಷ್ಟು ಪ್ರೀತಿಯಿಂದ ಅವ್ರಿಗೆ ಒಂದು ಏನ್ ಹೇಳ್ತಾರೆ ಎನ್ಕರೇಜ್ಮೆಂಟ್ ಕೊಡೋದಾಗ್ಲಿ ಅಥವಾ ಒಂದು ಮಾರ್ಗದರ್ಶನವನ್ನು ನೀಡೋದಾಗ್ಲಿ, ಎಲ್ಲಕ್ಕೂ ಅವರು ಯಾವಾಗ್ಲೂ ಸಿದ್ಧರಾಗಿದ್ರು. ನಾನು ಇಂಥ ದೊಡ್ಡ ಗಾಯಕಿ ಅನ್ನೋ ಒಂದು 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 ಕಿಂಚಿತ್ ಕೂಡ ಅವ್ರಿಗೆ ಆ ಒಂದು ಅವ್ರಿಗೆ ಗೊತ್ತೇ ಇರ್ಲಿಲ್ವೇನೋ ಅವ್ರು ಎಂಥ ಬೆಟ್ಟದ ಎತ್ತರದ ಗಾಯಕಿ. ನಾನು ಇವತ್ತು ಒಬ್ಬ ಗಾಯಕನಾಗಿ, ನಾನು ಹೇಳ್ದಂಗೆ ಸಂಗೀತ ರಸಿಕನಾಗಿ ಇಡೀ ಆ ಒಂದು ಲೋಕಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಬರುವಂತ ಶಾಂತಿಯನ್ನು ನೀಡಿ ಅವರ ಪರಿವಾರವನ್ನು ಭೇಟಿಯಾದ್ವಿ. ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡ್ಲಿ. ಮತ್ತೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಸಾವಿರಾರು ಹಾಡುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲ ಇವತ್ತು ಇಲ್ಲಿ ನೋಡಿದ್ರೆ ಆ ಲೈನ್ ನೋಡ್ತಾ ಇದ್ರೆ ನನಗೆ ಎಷ್ಟು ಹೃದಯಗಳನ್ನ ಗೆದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಎಲ್ಲ ಹೃದಯಗಳಿಗೆ ಭಗವಂತ ಶಕ್ತಿಯನ್ನ ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ. ರೀಸೆಂಟ್ ಆಗಿ ಆಗಿರ್ಲಿಲ್ಲ, ಬಟ್ ಕೆಲವು ವರ್ಷಗಳ ಹಿಂದೆ ಆಗಿದ್ದೆ. ಅದೇ ರೀಸೆಂಟ್ ಆಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಒಟ್ಟಿಗೆ ಒಬ್ಬರು ವಿಶೇಷ ಅಭಿಮಾನಿ ಇದ್ದಾರೆ, ಚೆನ್ನೈನಿಂದ ಆಗಮಿಸಿರುವಂತದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಅಂದ್ರೆ ಈಗ ನಾನು ನೋಡಿದೆ ಮನೆ ಗೃಹ ಪ್ರವೇಶಕ್ಕೆಲ್ಲ ಬಂದಿರುವಂತದ್ದು, ನಿಮ್ಗೆ ಅಷ್ಟು ಆತ್ಮೀಯತೆ ಹೇಗೆ ಬಂತು? ತಮಿಳ್ ತೆಲುಗು ಕನ್ನಡ ಓನ್ಲಿ ತಮಿಳ್. ಸಂತೋಷ. ಅವರು 25 ವರ್ಷದಿಂದ ಅವ್ರ ಮೇಲೆ ತುಂಬಾ ಇಷ್ಟ. ಅವ್ರಿಗೆ ಯಾವಾಗ್ಲೂ ಹಾಡು ಅದು ಇದೆಲ್ಲ ಕೇಳ್ತಾ ಇರುವಾಗ 25 ವರ್ಷದಿಂದ ಅವ್ರಿಗೆ ಮನೆಗೆ ಅವರು ಹೈದರಾಬಾದ್ ಅಲ್ಲಿ ಒಂದು 5 ಸತಿ ಹೋಗಿ ನೋಡಿದ್ದಾರೆ. ಇವ್ರ ಮನೆ ಗ್ರೂಪೇಷನ್ಗೆ ಬಂದಿದ್ದಾರೆ. ಅಮ್ಮ ಬಂದು ಲೆಟರ್ ಎಲ್ಲ ಕೊಟ್ಟು ಸೈನ್ ಮಾಡಿಸಿ ಅವ್ರ ಮದುವೆಗೆ ಬರಕ್ ಆಗ್ಲಿಲ್ಲ ಅಂತ ಸಿಲೋನ್ನಲ್ಲಿ ಇದ್ದೀನಿ ಅಂತ ಹೇಳಿ ಆಮೇಲೆ ಲೆಟರ್ ಟೆಲಿಗ್ರಾಮ್ ಕೊಟ್ಟಿದ್ದಾರೆ. ಅಷ್ಟೊಂದು ಇಬ್ರು ಮಾತಾಡಕ್ಕೆ ಈಗ ಲಾಸ್ಟ್ ಶನಿವಾರನ ಫೋನ್ ಮಾಡಿ ಮಾತಾಡಿದ್ರಂತೆ. 10 ದಿವಸ ಬಿಟ್ಟು ನಾನು ನಿಮ್ಮನ್ನ ನೋಡ್ತೀನಿ ಬನ್ನಿ ಅಂತ ಹೇಳಿ ಇದು ಮಾಡಿದಾರಂತೆ. ನಾನು ಕನ್ನಡದಲ್ಲಿ ಹೇಳೋದು ನಿಮ್ಗೆ ಅರ್ಥ ಆಗುತ್ತಲ್ಲ? ಅಟ್ಲೀಸ್ಟ್ ಕನ್ನಡ ಪ್ರಶ್ನೆ ಅರ್ಥ ಆಗುತ್ತಲ್ಲ ಕನ್ನಡದಲ್ಲಿ ನಾನು ಮಾತಾಡೋದು ನಿಮ್ಗೆ? ಓಕೆ, ನೀವು ಟ್ರಾನ್ಸ್ಲೇಟ್ ಮಾಡ್ಬಿಡಿ ಅವಾಗ ಅಷ್ಟೇ. ಓಕೆ, ಈಗ ಯಾವಾಗ ಮನೆ ಗೃಹಪ್ರವೇಶ ನೀವು ಮಾಡಿದ್ದು ಅಂತ? 2013 வந்தாங்க எங்க வீட்டுக்கு.